ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ನವೀನ್ CKM. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಏನಪ್ಪಾ ವಿಶೇಷ ವಿಡಿಯೋ ಮಾಡ್ತಿರೋದಂತಂದ್ರೆ, ಇವತ್ತು ನನ್ನ ಮೋಟೋ ಲ್ಯಾಕ್ ಸೆಟಪ್ಗೆ ಒಂದು ಯೂಸ್ಫುಲ್ ಆಗಂತವರ ಒಂದು ಕ್ಯಾಮ್ರಾ ತರಿಸಿದ್ದೀನಿ. ಫಸ್ಟ್ ನನ್ನ ಹತ್ರ ಗೋಪ್ರೋ ಇತ್ತು, ಬ್ಯಾಟ್ರಿ ಬ್ಯಾಕಪ್ ಸರಿಯಾಗಿ ಬರ್ತಾ ಇರಲಿಲ್ಲ, ಒಂದೊಂದ್ಸಲ ಈಟಿಂಗ್ ಇಶ್ಯೂ ಈ ತರ ತುಂಬಾ ಪ್ರಾಬ್ಲಮ್ ಆಗೋದು. ಹಂಗಾಗ್ಬಿಟ್ಟು ನಾನು DJI ಅವ್ರದ್ದು ಆಕ್ಷನ್ 5 Pro ತರಿಸಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, DJI Osmo Action 5 Pro. ಇದು ಅಡ್ವೆಂಚರ್ ಕಾಂಬೋ. ಇದರಲ್ಲಿ ಕಾಂಬೋಲಿ ಏನೇನು ಬರುತ್ತೆ ಏನೇನು ಬರಲ್ಲ ಬನ್ನಿ ತೋರ್ಸೋಣ. ಫಸ್ಟ್ ಇವಾಗ ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ ಬನ್ನಿ. ಈ ಬಾಕ್ಸ್ ನೋಡ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಯಾವಾಗ ಡೆಲಿವರಿ ಬರುತ್ತೋ, ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು. ಫ್ಲಿಪ್ಕಾರ್ಟಲ್ಲಿ 46,990 ಇತ್ತು. ನನಗೆ ಡಿಸ್ಕೌಂಟ್ ಎಲ್ಲ ಹೋಗ್ಬಿಟ್ಟು 45,000 ಸಮಥಿಂಗ್ ಏನೋ ಆಯಿತು. ಹಂಗೆ ನಾನು ಇದಕ್ಕೆ ಮೈಕ್ ಬೇಕು. ಮೈಕು ನಾನು ತುಂಬ ಕಡೆ ಸರ್ಚ್ ಮಾಡಿದ್ದೀನಿ. ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಕೆಲವು ವಿಡಿಯೋಗಳೆಲ್ಲ ನೋಡ್ಬಿಟ್ಟು ನಾನು ಒಂದು ಡಿಸೈಡ್ ಮಾಡಿದೆ. ಸ್ಯಾಮ್ಸಂಗ್ ಅವ್ರದ್ದು AKG ಅಂತ ಹೇಳ್ಬಿಟ್ಟು ಇದು 1800 ಏನೋ ಇದೆ. ಇದನ್ನು ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ ನಾನು, ನೀವು ಚೆಕ್ಔಟ್ ಮಾಡ್ಬೋದು. ಬನ್ನಿ, ನಾನು ಇದನ್ನ ಯಾಕೆ ತರಿಸಿದೆ, ಈ ಇಯರ್ಫೋನ್ ಏನಕ್ಕೆ ತರಿಸಿದೆ ಅಂತಂದರೆ, ಇದಕ್ಕೆ ಒಂದು ಸಿಪಿನ್ ಇದು ಬರುತ್ತೆ, ಮೈಕ್ ಬರುತ್ತೆ. ಮೈಕು ನಾನು ನೋಡಿದೆ, ಕೆಲವೊಂದು ವಿಡಿಯೋಗಳಲ್ಲಿ ಎಲ್ಲ ನೋಡಿದೆ, ಬಟ್ ಎಲ್ಲ ಇದನ್ನೇ ಯೂಸ್ ಮಾಡಿದ್ದಾರೆ, ಈ ಇಯರ್ಫೋನೇ ಯೂಸ್ ಮಾಡಿದ್ದಾರೆ. ಹಂಗಾಗಿ ನಾನು ಈ ಇಯರ್ಫೋನ್ ತರಿಸಿದೆ, ಚೆನ್ನಾಗಿದೆ ಅಂತೆ. ಬನ್ನಿ ನೋಡೋಣ. ಫಸ್ಟು ಈ ಅಡ್ವೆಂಚರ್ ಕಾಂಬೋ ಅಲ್ಲಿ ಏನೇನು ಸಿಗುತ್ತೆ ಫಸ್ಟ್ ಅದನ್ನು ನೋಡೋಣ ಬನ್ನಿ. ಈ ಕ್ಯಾಮ್ರಾ ನೋಡಿ ನನಗಂತೂ ಫುಲ್ಲು ಖುಷಿ ಆಗ್ಬಿಟ್ಟಿದೆ ಮಾತ್ರ. ಬನ್ನಿ ಫಸ್ಟ್ ಒಳಗಡೆ ಏನೇನಿದೆ ನೋಡೋಣ. ಎಸ್, ಇಲ್ಲಿ ನೋಡ್ಬೋದು ನೀವು, 2 ಬಾಕ್ಸ್ ಇದೆ. ಆಮೇಲೆ DJI ಅವ್ರದ್ದು ಸ್ಟಿಕ್ಕರಿಂಗ್ ಇದೆ, ಅಲ್ಲಿ ಇನ್ನೂ ಒಂದಿದೆ ಇದ್ರೊಳಗಡೆ. ವಾವ್, ಇದು ಸ್ಟಿಕ್ ಇದು. ಇದನ್ನೇ ಫಸ್ಟ್ ಅನ್ಬಾಕ್ಸ್ ಮಾಡ್ಬಿಡೋಣ. ಫಸ್ಟು ಕ್ಯಾಮ್ರಾ, ಆಮೇಲೆ ಲಾಸ್ಟಿಗೆ ಮಾಡೋಣ. ಯಾವ ಥರ ಇದೆ, ಕ್ವಾಲಿಟಿ ಹೆಂಗಿದೆ. ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್, ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಮಾತ್ರ. ನೋಡೋಣ ಬನ್ನಿ ಎಷ್ಟುದ್ದ ಆಗುತ್ತೆ ಇದು, ಏನು. ಓ ಗುರು, ಏನು ಗುರು ಇದು, ಉಯ್ ಈ ರೇಂಜಿಗಿದೆ. ಒಂದು ಮಿನಿಮಮ್ ಒಂದು 3-4 ಫೀಟ್ ಇದೆ. ಸಕ್ಕತ್ತಾಗಿದೆ ಗುರು ಮಾತ್ರ. ನೋಡಿ ಕಾಣಿಸ್ತಿದೆ, ನನ್ನ ಕ್ಯಾಮ್ರಾ ಫ್ರೇಮ್ ಬಿಟ್ಟು ಆಚೆ ಹೋಗ್ತಾ ಇದೆ, ಅಷ್ಟು ದೊಡ್ಡದಾಗಿದೆ ಮಾತ್ರ. ಇವಾಗ ಇದನ್ನ ಸೈಡ್ ಇಡೋಣ. ಇವಾಗ ಇದು ಮೋಸ್ಟ್ಲಿ ಕ್ಯಾಮ್ರಾ. ಇದು ನೋಡೋಣ, ಈ ಕ್ಯಾಮ್ರಾ ಓಪನ್ ಮಾಡೋಣ ಬನ್ನಿ. ಇದು ಕ್ಯಾಮ್ರಾ ಆಲ್ರೆಡಿ ಫ್ಲಿಪ್ಕಾರ್ಟಲ್ಲಿ ನನಗೆ ಡೆಲಿವರಿ ಕೊಡಬೇಕಾದ್ರೆ ಒಂದ್ಸಲ ಓಪನ್ ಮಾಡಿ ತೋರಿಸಿದ್ರು. ನಾನು ನಿಮಗೆ ಗೊತ್ತಾಗ್ಲಿ, ನೀವು ನೋಡ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಬ್ರ್ಯಾಂಡ್ ನ್ಯೂ DJI Action 5 Pro ನೋಡ್ಬೋದು. ಇಲ್ಲಿ Action 5 Pro ಇಲ್ಲಿ ನೋಡಿ, ಲೆನ್ಸು ಕವರ್ ಸಮೇತ ರಿಮೂವ್ ಮಾಡಿಲ್ಲ. ನೋಡ್ಬೋದು, ನನ್ನ ಕೈಯಾರೆ ಇವಾಗ ನನ್ನ ಕನಸಿನ ಕ್ಯಾಮ್ರಾ ರಿವೀಲ್ ಇವಾಗ ತೆಗ್ದಿದ್ದೀನಿ. ವಾವ್, ಸೂಪರ್ ಅಲ್ಟಿ ಮಾತ್ರ. ಈ ಬ್ಲ್ಯಾಕ್ ಕೇಸ್ ಒಳಗಡೆ ಏನು ಈ ರೆಡ್ ಲೈನ್ ಬಂದಿದೆಯಲ್ಲ, ಸಕ್ಕತ್ತಾಗಿ ಕಾಣಿಸ್ತಿದೆ ಮಾತ್ರ. ಹಾಗೆ ಇಲ್ಲಿ Action 5 Pro ಆಕ್ಷನ್ ಮತ್ತೆ 5 Pro. ಆಕ್ಷನ್ ಅನ್ನೋದು ವೈಟಲ್ಲಿದೆ, 5 Pro ಅನ್ನೋದು ರೆಡ್ಡಲ್ಲಿದೆ. ಈ ಕಾಂಬಿನೇಷನ್ ಏನಿದೆ ಸಕ್ಕತ್ತಾಗಿ ಕಾಣಿಸ್ತಿದೆ ಮಾತ್ರ. ನೀವು ಒಂದ್ಸಲ ಆನ್ ಮಾಡ್ಬಿಡೋಣ. ಇವಾಗ ಮೊದಲ ಬಾರಿಗೆ ನೋಡ್ಬೋದು, ಇಲ್ಲಿ ಮೇಲೆ ರೆಕಾರ್ಡಿಂಗ್ ಸ್ವಿಚ್ ಇದೆ, ಸೈಡಲ್ಲಿ ಇದು ಪವರ್ ಆನ್ ಬಟನ್ ಇದೆ. ಪವರ್ ಆನ್ ಮಾಡ್ತಾ ಇದ್ದೀನಿ. ಸಾರಿ, ಪವರ್ ಆನ್ ಮಾಡೋಕ್ಕೆ ನಾವು ಬ್ಯಾಟ್ರಿ ಹಾಕಿಲ್ಲ ಇನ್ನ. ಬನ್ನಿ ಬ್ಯಾಟ್ರಿ ತೆಗಿಯೋಣ ಫಸ್ಟು. ನೋಡಿ ಈ ಕ್ಯಾಮ್ರಾನ ಫಸ್ಟ್ ಇಲ್ಲಿ ಸೈಡಿಗೆ ಇಟ್ಬಿಡೋಣ. ಹಾಗೆ ನೆಕ್ಸ್ಟ್ ಒಂದು ಕವರಲ್ಲಿ ಕೇಸ್ ಇದೆ. ಇದರಲ್ಲಿ ಎಸ್ ಕೇಸ್ ಇದೆ. ಹಾಗೆ 2 ಇದು ಕೊಟ್ಟಿದ್ದಾನೆ, ಏನು ನಟ್ ಕೊಟ್ಟಿದ್ದಾನೆ ಟೈಟ್ ಮಾಡ್ಕೊಳ್ಳೋದಕ್ಕೆ. ಈ ಕ್ಯಾಮ್ರಾ ಹಾಕ್ಬಿಟ್ಟು, ಕ್ಯಾಮ್ರಾ ಮತ್ತು ಹೆಲ್ಮೆಟ್ ಹಾಕ್ಬಿಟ್ಟು ಈ ಮೌಂಟಿಗೆ ಲಾಕ್ ಮಾಡ್ತಾರಲ್ಲ, ಈ ಲಾಕ್ ಕೊಟ್ಟಿದ್ದಾನೆ. 2 ಲಾಕ್ ಕೊಟ್ಟಿದ್ದಾನೆ ಇದರಲ್ಲಿ. ಹಾಗೆ ಇಲ್ಲೇ ಏನು ಕೊಟ್ಟಿದ್ದಾನೆ, ಮತ್ತು ಇದ್ರೊಳಗೆ ಎಸ್ ಇದು ನೋಡ್ತಿದ್ದೀರಲ್ಲ, ಇದು ಕೇಸು. ಇದು ಕ್ಯಾಮ್ರಾ ಇದ್ರೊಳಗಡೆ ಹಾಕೋದು. ಈ ಕ್ಯಾಮ್ರಾಗೆ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಒಂದು ಕೇಸ್ ಕೊಟ್ಟಿದ್ದಾರೆ. ಹೆಲ್ಮೆಟ್ ಹಾಕೋ ಮೌಂಟ್ ಸಮೇತ ಕೊಟ್ಬಿಟ್ಟಿದ್ದಾರೆ. ಮೌಂಟು ಇದು ಮ್ಯಾಗ್ನೆಟಿಕ್ ಕ್ಲಿಪ್. ಇದು ನೋಡ್ಬೋದು, ಇಲ್ಲಿ ಮ್ಯಾಗ್ನೆಟಿಕ್ ಕ್ಲಿಪ್ ಇದು ಕ್ಯಾಮ್ರಾಗೆ ಕನೆಕ್ಟ್ ಮಾಡೋದು. ನೋಡ್ಬೋದು ಇಲ್ಲಿ ಏನಿದೆ ಕ್ಯಾಮ್ರಾಗೆ. ವಾವ್, ನೋಡಿ ಈ ಲಾಕ್ ಆಗ್ಲಿಲ್ಲ ಅಂತಂದ್ರೂ ಆ ಮ್ಯಾಗ್ನೆಟಿಕ್ ಒಂದು ಗ್ರಿಪ್ ಇದೆಯಲ್ಲ, ಗ್ರಿಪ್ ಮಾತ್ರ ನೋಡಿ ರಪ್ಪ ಅಂತ ಹೇಳಕಂತ ಇದೆ ಕೈನ.
ಇಲ್ಲಿ ನೋಡ್ಬೋದು ಟಕ್ ಟಕ್ ಅಂತ ಸೌಂಡ್ ಬರುತ್ತೆ. ಇದು ಲಾಕ್ 2 ಲಾಕ್ ಕೂತ್ಕೊಂಡ್ಮೇಲೆ ಫುಲ್ಲು ಗ್ರಿಪ್ ಆಗಿ ಕೂತ್ಕೊಳ್ಳುತ್ತೆ ಮಾತ್ರ. ಇನ್ನೂ ಒಂದು ಬಾಕ್ಸ್ ಇದೆ. ಐ ಥಿಂಕ್ ಇದು ಬ್ಯಾಟ್ರಿ. ಎಸ್, ಇದು ಕೇಬಲ್. ಇದು C2C ಚಾರ್ಜಿಂಗ್ ಕೇಬಲ್. ಇದು ಇಲ್ಲೊಂದು ಮೌಂಟ್ ಕೊಟ್ಟಿದ್ದಾನೆ ಇವರು, ಲಾಕಿಂಗ್ ಸಿಸ್ಟಮ್ದು, ಲಾಕ್ ಸಿಸ್ಟಮ್ದು. ಟೋಟಲ್ 2 ಇದೆ. ಕಾಂಬೋದಲ್ಲಿ ಮೋಸ್ಟ್ಲಿ 2 ಬರುತ್ತಾ ನೋಡಿ. ಇಲ್ಲೊಂದಿದೆ, ಆಲ್ರೆಡಿ ಕ್ಯಾಮ್ರಾಗೆ ಒಂದು ಹಾಕಿದ್ದೀನಿ. ಇಲ್ಲೊಂದಿದೆ, 2 ಕೊಟ್ಟಿದ್ದೀನಿ ಅವನು. ಓಕೆ, ಈ ಬಾಕ್ಸಲ್ಲಿ ಏನು ನೋಡೋದಂದ್ರೆ ಈ ಬಾಕ್ಸಲ್ಲಿ ಏನಿಲ್ಲ, ಸೈಡ್ ಇಟ್ಬಿಡೋಣ. ಓಕೆ, ಇದು ಆಯಿತು. ಇದು ಏನು ನೋಡ್ತಿದ್ದೀರಾ, ಇದು ನೀವು ಬ್ಯಾಟ್ರಿ ವಿತ್ ಬ್ಯಾಟ್ರಿ ಚಾರ್ಜರ್ ಕೇಸ್. ಇದು ಈ ಅಡ್ವೆಂಚರ್ ಕಾಂಬೋದಲ್ಲಿ ಮಾತ್ರ ಈ ಥರ 3 ಬ್ಯಾಟ್ರಿ ಮತ್ತು 3 ಚಾರ್ಜಿಂಗ್ ಕೇಸ್. ಸಖತ್ತಾಗಿದೆ, ಒಳ್ಳೆ ಪವರ್ ಬ್ಯಾಂಕ್ ಥರ ಇದೆ ಗುರು. ಇದು ಸಖತ್ತಾಗಿದೆ ನೋಡಿ. ಇದು ಬಟನ್ ಪ್ರೆಸ್ ಮಾಡಿದ ತಕ್ಷಣ ನೋಡಿ 3 ಲೈಟ್ ಆನ್ ಆಯಿತು. ಅಂದರೆ ಇದ್ರೊಳಗೆ 3 ಬ್ಯಾಟ್ರಿ ಚಾರ್ಜ್ ಆಗ್ಬೋದು ಅಟ್ ಎ ಟೈಮು. ಸೂಪರ್ ಸೂಪರ್ ನೋಡಿ. 3 ಬ್ಯಾಟ್ರಿ ಇದೆ ಇದರೊಳಗಡೆ. ಒಂದು ಬ್ಯಾಟ್ರಿನ ಎತ್ಬಿಟ್ಟು ಕ್ಯಾಮ್ರಾ ಹಾಕೋಣ ಇವಾಗ. 1950 mAh ಬ್ಯಾಟ್ರಿ ಇದು, ನೋಡ್ಬೋದು. ಸೂಪರ್ ಗುರು. ಜಸ್ಟ್ ಇಲ್ಲೊಂದು ಬಟನ್ ಕೊಟ್ಟಿದ್ದಾನೆ. ಈ ಬಟನ್ನ ಪ್ರೆಸ್ ಮಾಡ್ಬಿಟ್ಟು ಸ್ವಲ್ಪ ಕೆಳಗಡೆ ಹಿಂಗೆ ಎಳೆದ್ರೆ ಸಾಕು. ಕೆಳಗಡೆ ಎಳೆದ್ರೆ ಈ ಥರ ಒಂದು ಏನು ಇದು ಕ್ಯಾಮ್ರಾದು ಒಂದು ಡೋರ್ ಓಪನ್ ಆಗುತ್ತೆ. ಓಪನ್ ಆದರೆ ನೋಡಿ ಈ ಥರ ಬ್ಯಾಟ್ರಿ ಒಳಗಡೆ ಹಾಕ್ಬಿಟ್ಟು ಸೇಮ್ ಹಿಂಗೆ ಲಾಕ್ ಮಾಡಿ ಮತ್ತೆ ಹಿಂದೆ ತಳ್ಳಿಬಿಟ್ರೆ ಲಾಕ್ ಆಯಿತು. ಸೇಮ್ ಇದು ಗೋಪ್ರದಲ್ಲಿ ಈ ಥರ ಫ್ಯೂಚರ್ ಕೊಟ್ಟಿದ್ದೇನೆ. ಕ್ಯಾಮ್ರಾ ಒಳಗಡೆ ಈಗ ಆಲ್ರೆಡಿ ಬ್ಯಾಟ್ರಿ ಕೂಡ ಹಾಕಾಗಿದೆ. ಇವಾಗ ಆನ್ ಮಾಡೋಣ. ಟನ್ 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 ಅಂತ ಒಂದು ಸೌಂಡ್ ಬಂತು. ಇದು ಲ್ಯಾಂಗ್ವೇಜ್ ಸೆಟ್ಟಿಂಗ್ ಎಲ್ಲ ತೋರಿಸ್ತಾ ಇದೆ. ಇಂಗ್ಲೀಷು ಓಕೆ. ಸ್ಕಿಪ್ 5 ಟೈಮ್ ರಿಮೈನಿಂಗ್ ಅಂತ ತೋರಿಸ್ತಾ ಇದೆ. ಬಟ್ ಓಕೆ, ಇವಾಗ ನಾವು ಇಲ್ಲಿ ಸ್ಕಿಪ್ ಮಾಡಿಬಿಡೋಣ. ಇನ್ನು 5 ಟೈಮ್ ಈ ಥರ ಮಾಡ್ಬೋದಂತೆ ಸೆಟ್ಟಿಂಗ್ ಎಲ್ಲವ, ಆಮೇಲೆ ಮಾಡ್ಕೊಳೋಣ. ಇವಾಗ ಸ್ಕಿಪ್ ಮಾಡಿಬಿಡೋಣ. ಫಸ್ಟು ಯಾವ ಥರ ಕಾಣಿಸುತ್ತೆ ನೋಡೋಣ. ಡೇಟ್ ಗೀಟೆಲ್ಲ ಸೆಟ್ ಮಾಡೋಕ್ಕಿನ್ನ ಥರ ತೋರಿಸ್ತಾ ಇದೆ. ನನ್ನ ಹೊಸ ಕ್ಯಾಮ್ರಾದಲ್ಲಿ ನನ್ನ ಫೇಸ್ ನೋಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಬಟ್ ನನಗೆ ಇಲ್ಲಿ ಇನ್ನೇ ಫ್ರಂಟಲ್ಲಿ ಒಂದು ಡಿಸ್ಪ್ಲೇ ಕೊಟ್ಟಿದ್ದಾನೆ. ಡಿಸ್ಪ್ಲೇಲು ಸಾಕಾದಾಗ ಕಾಣಿಸ್ತಿದೆ. ಸೂಪರ್ ಗುರು. ಗೋಪ್ರೋ ಇಷ್ಟು ದಿವಸ ಯೂಸ್ ಮಾಡಿದ್ದೀನಿ. DJI ಒಂದ್ಸಲ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಈ DJI ತರಿಸಿದೆ. ನೆಕ್ಸ್ಟ್ ಲೆವೆಲ್ ಗುರು ಮಾತ್ರ. ಇದ್ರದ್ದು ಸೆಟ್ಟಿಂಗ್ಸ್ ವಿಡಿಯೋನ ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ, ಕನ್ಫ್ಯೂಸ್ ಆಗಬೇಡಿ. ಇದು ಮೈಕ್ ಅಲ್ಲ, ಏರ್ಫೋನೇ ಮೈಕ್ ಥರ ಯೂಸ್ ಆಗುತ್ತೆ. ಇದಕ್ಕೆ 1860 ರೂಪಾಯಿ 70 ರೂಪಾಯಿನೋ ಕೊಟ್ಟೆ. ಇದಕ್ಕೆ ಮಾತ್ರ ನನಗೆ ಭಾಳ ಬೇಜಾರಾಗೋಯ್ತು. ಫಸ್ಟು ಸೈಡಿಗೆ ಇಟ್ಬಿಡೋಣ. ಸೇಮ್ ಇದರಲ್ಲೂ ಒಂದು 2 3 4 ಬಡ್ಸ್ ಇದೆ ಇದರಲ್ಲಿ. ಎಸ್, ಇದೇ ನೋಡಿ ಸ್ಯಾಮ್ಸಂಗ್ ಅವ್ರದ್ದು AKG ಹೆಡ್ಫೋನು. ನಾನು ಏನೇ ತೊಗೊಂಡಿದ್ದೀನಿ ಎಲ್ಲದ್ರೂ ನಾನು ಲಿಂಕ್ ಹಾಕಿರ್ತೀನಿ, ನೀವು ನೋಡ್ಬೋದು ಯಾವ್ಯಾವುದು ಎಷ್ಟೆಷ್ಟು ರೇಟ್ ಇದೆ ಏನು ಅಂತ ಹೇಳ್ಬಿಟ್ಟು ನೀವು ಒಂದ್ಸಲ ಚೆಕ್ಔಟ್ ಮಾಡಿ. ಇದು ನಾನು ಬುಕ್ ಮಾಡಿ ತರಿಸ್ಬೇಕಾದ್ರೆ ಇದೇ ಕ್ಯಾಮ್ರಾ ಇದೇನೇ ಈ ಕ್ಯಾಮ್ರಾಗೆ ಈ ಮೈಕ್ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಬಟ್ ನಾನು ಇದನ್ನು ನೋಡಿದಾಗ ರೇಟ್ ನನಗೆ ಜಾಸ್ತಿ ಅಂತ ಅನ್ನಿಸ್ತು. ಇದು 1860-70 ಇದೆ. ಸರಿ ಆಯಿತು, ನೋಡೋಣ ಒಂದ್ಸಲ ತರ್ಸೋಣ ಅಂತೇಳಿ ತರಿಸಿದೆ. ನಿನ್ನೆ ಬಂತು. ಓಪನ್ ಮಾಡಿ ನೋಡಿದೆ. ಇದು ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಮಾತ್ರ. ನೋಡ್ಬೋದು ಇಲ್ಲಿ ಇದು C ಪಿನ್, ಇದು ಕ್ವಾಲಿಟಿ ಸಕ್ಕತ್ತಾಗಿದೆ. ಮೇಲೆ ಇದು ವೈರ್ ಮೇಲೆ ಮತ್ತೆ ಇದು ಒಂಥರ ಕ್ಲಾತ್ ಕವರಿಂಗ್ ಡಿಸೈನ್ ಕೊಟ್ಟಿದ್ದಾನೆ. ಸಕ್ಕತ್ತಾಗಿದೆ ಗುರು ಮಾತ್ರ. ಇದಾಗಿತ್ತು ಈ DJI ಅನ್ಬಾಕ್ಸಿಂಗ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ನಿಮ್ಮ ಮೋಟೋ ಲ್ಯಾಗಿಂಗ್ ಫ್ರೆಂಡ್ಸ್ ಯಾರಾದರೂ ಇದ್ದರೆ, ಹೊಸ್ದಾಗಿ ಯಾರಾದರೂ ಮಾಡಬೇಕು ಅಂತ ಇದ್ದರೆ, ನಾನು ಸಜೆಸ್ಟ್ ಮಾಡೋದು DJI ಕ್ಯಾಮ್ರಾ ತಗೊಳ್ಳಿ. ತುಂಬ ಚೆನ್ನಾಗಿದೆ. ನನ್ನ ಇಷ್ಟು ದಿನಗಳ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಗೋಪ್ರೋ ಕಂಪೇರ್ ಮಾಡಿದರೆ DJI ಬೆಸ್ಟ್, ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಮೋಟೋ ಲ್ಯಾಗ್ ಸೆಟಪ್ಪಿಗೆ. ಸೂಪರ್ ಆಗಿದೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಇದ್ರದ್ದು ಬ್ಯಾಟ್ರಿ ನಮಗೆ ಬ್ಯಾಕಪ್ ಬಂದ್ಬಿಟ್ಟು 4 ಅವರ್. ಕಂಪ್ನಿ ಹೇಳುತ್ತೆ 4 ಅವರ್ ಬರುತ್ತೆ ಅಂತ. ಬೇಡ ಗುರು, 3 ಅವರ್ ಬರಲಿ ನಮಗೆ. 1 ಅವರ್ ಬೇಡವೇ ಬೇಡ, 3 ಅವರ್ ಬರಲಿ. ಒಂದು ಬ್ಯಾಟ್ರಿಲಿ 3 ಅವರ್ ಆದರೆ ಇದರಲ್ಲಿ 3 ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡ್ಬಿಟ್ರೆ 9 ಗಂಟೆ ಗುರು. ಆಮೇಲೆ ಇದರಲ್ಲಿ ಇವಾಗ ಎಲ್ಲಾದರೂ ಒಂದು ವಿಡಿಯೋ ಶೂಟ್ ಮಾಡಕ್ಕೆ ಹೋಗ್ತೀರಾ, ಮೆಮೊರಿ ಕಾರ್ಡ್ ತಗೊಳೋದು ಮರ್ತೋಗ್ಬಿಡ್ತೀರಾ.
ಟೆನ್ಷನ್ನೇ ಬೇಡ ಗುರು. ಇದರಲ್ಲಿ 47 GB ಇನ್ಬಿಲ್ಟ್ ಇರುತ್ತೆ. ಆ 47 GB ಸ್ಟೋರೇಜಲ್ಲಿ ನೀವು ಆರಾಮಾಗಿ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಟೆನ್ಷನ್ ಇಲ್ಲ ಗುರು. ಮಾತ್ರ ಅದೊಂದು ಫ್ಯೂಚರ್ ಮಾತ್ರ ಅಲ್ಟಿಮೇಟ್ ಆಗಿ ಕೊಟ್ಟಿದ್ದಾನೆ. ಮಾತ್ರ ಇದರಲ್ಲಿ 40 MP ಕ್ಯಾಮ್ರಾ ಇರೋದು. ಇದರಲ್ಲಿ ಈ ಬಾಕ್ಸ್ ಅಲ್ಲಿ ಈ ಅಡ್ವೆಂಚರ್ ಕಾಂಬೋ ಅಲ್ಲಿ ಇಷ್ಟು ಬಂದಿತ್ತು. 3 ಬ್ಯಾಟ್ರಿ ವಿತ್ ಕೇಸು, ಇದೊಂದೆರಡು ಲಾಕಿಂಗ್ ಸಿಸ್ಟಮು, ಮತ್ತೆ ಇದೆರಡು ಏನಿದೆ ಮ್ಯಾಗ್ನೆಟಿಕ್ ಲಾಕು, ಹಾಗೆ ಹೆಲ್ಮೆಟಿಗೆ ಹಾಕೋದೊಂದು ಈ ಥರ ಮೌಂಟ್ ಕೊಟ್ಟಿದ್ದಾನೆ. ಮೈನ್ ಕ್ಯಾಮ್ರಾ ಕೊಟ್ಟಿದ್ದಾನೆ. C2C ಪಿನ್ ಚಾರ್ಜರಿಂಗ್ ಕೇಬಲ್ ಕೊಟ್ಟಿದ್ದಾನೆ. ಒಂದು ಸ್ಟಿಕ್ ಕೊಟ್ಟಿದ್ದಾನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬೈ ಫ್ರೆಂಡ್ಸ್.